ನಗು ನಗಬೇಕಾದ್ದೆ. ಏ ಮುದ್ಕ, ನಿನ್ಗೇನೋ ದ್ರೋಹ ಮಾಡಿದ್ವಿ ನಾವು. ಈ ಆಸ್ತಿ, ಅಂತಸ್ತು, ವೈಭೋಗ, ಐಶ್ವರ್ಯ ಎಲ್ಲ ಇದ್ದು ಅದನ್ನು ಅನುಭವಿಸಕ್ಕಾಗದೆ ಇರೋ ವೇಸ್ಟ್ ಬಾಡಿಗಳನ್ನ ಮಾಡ್ಬಿಟ್ಟಿಲ್ಲ ನಮ್ಮನ್ನ. ಯೋಗಿ ಪಡೆದಿದ್ದ ಯೋಗಿಗೆ, ಜೋಗಿ ಪಡೆದಿದ್ದ ಜೋಗಿಗೆ. ನಾನು ಯೋಗಿನೂ ಅಲ್ಲ ಜೋಗಿನೂ ಅಲ್ಲ, ನಿನ್ ಸ್ವಂತ ಮಗ ಕಣ. ನಿನ್ನ ಸುಖಕ್ಕೋಸ್ಕರ ನಿನ್ನ ಹೆಂಡತಿಗೆ ಹುಟ್ಟಿರೋ ಮಕ್ಕಳು ನಾವು ನಮ್ಮ ತಲೆ ಮೇಲೆ ನಡೆಸರ್ಬಿಟ್ಟಲ್ಲ. ಪ್ರಾರಬ್ಧ ಪ್ರಾರಬ್ಧ ಅಲ್ಲ, ಈ ಸ್ಥಿತಿಗೆ ನೀನೇ ಕಾರಣ. ಮೊದಲನೇ ಹೆಂಡತಿಗೆ ಹುಟ್ಟಿರೋ ನಮಗಿಂತ ಎರಡನೇ ಹೆಂಡತಿಗೆ ಹುಟ್ಟಿರೋ ಈ ಭಿಕಾರಿನೇ ಹೆಚ್ಚಾಗೋದು. ನಾನು ಹಿಂಗೆ ಬದುಕಿರೋ ನಮಗಿಂತ ಸತ್ತೋಗಿರೋ ಈ ನಾಯಿ ಮೇಲೆ ಯಾಕೋ ಅಷ್ಟೊಂದು ಪ್ರೀತಿ ನಿಂಗೆ? ಸತ್ತು 24 ವರ್ಷ ಆದ್ರೂ ಅವ್ನು ಬೂದಿ ಹಿಡ್ಕೊಂಡು ಬರ್ತಾನೆ ಬರ್ತಾನೆ ಅಂತ ಜಪ ಮಾಡ್ತಿದ್ಯಾ. ಅದೇ ನಮಗೆ ಹಾಳಾಗೋಗಿ ಮಕ್ಕಳ ಅಂತ ಕೈ ಹಿತ್ತಾಳೆ ತುಂಬಿಕೊಟ್ಟಿದ್ವಿ. ಬರ್ತಾರೋ ಕೋಪಕ್ಕೆ ಹತ್ತ ಅಪ್ಪ ಅಂತ ನೋಡಿದ್ರೆ ಬಿಗಿದಾಕ್ಬೇಕು ಅನ್ನಿಸ್ತಿದೆ. ಆದ್ರೆ ಏನ್ ಮಾಡ್ಲಿ, ಸುಟ್ಟು ಬೂದಿಯಾಗಿರೋ ಹೆಸರು ಇಡೀ ಆಸ್ತಿನ ವಿಲ್ ಮಾಡಿಸಿಟ್ಟಿದ್ಯಲ್ಲ. ಅವನು ಮತ್ತೆ ಹುಟ್ಟಿ ಬರ್ತಾನೆ, ಇಡೀ ಸಂಪತ್ತಿಗೆ ಯಜಮಾನ ಆಗ್ತಾನೆ ಅಂತ ಕಾಯ್ತಾ ಕೂತಿದ್ಯಾ. ಬೇಡ ಮುದ್ಕ, ಒಳ್ಳೆ ಮಾತಲ್ಲಿ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರ್ಕೊಡು. ಇಲ್ಲಾಂದ್ರೆ ತುಂಡು ತುಂಡಾಗಿ ಕತ್ತರಿಸಿ ಕಾಫಿ ತೋಟ ಗೊಬ್ಬರ ಮಾಡಾಕ್ತೀನಿ. ಆರೋ ದೀಪ ಜೋರಾಗಿ ಪ್ರಜ್ವಲಿಸುತ್ತಂತೆ. ಅವನು ಬರ್ತಾನೆ, ಅವನು ಬಂದೇ ಬರ್ತಾನೆ, ಅವನು ಬಂದೇ ಬರ್ತಾನೆ. ಬರ್ಲಿ ಬರ್ಲಿ, ಅವನು ಏನಾದ್ರೂ ಬಂದ್ರೆ ಮೊದಲು ಅವನು ಹೆಣ ಬೀಳುತ್ತೆ, ಆಮೇಲೆ ನಿಂದು. ವಿನಾಶಕಾಲೇ ವಿಪರೀತ ಬುದ್ಧಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.